ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯೂಚರ್ ಗೌರ್ಮೆಂಟ್ ಜಾಬ್ ಕನ್ನಡ. ಫ್ರೆಂಡ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಒಟ್ಟು 9,124 ಹುದ್ದೆಗಳನ್ನು ಕ್ಲರ್ಕ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದ್ದಾರೆ. ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಅಪ್ಲಿಕೇಶನ್ನು ಯಾವ ರೀತಿ ನಾವು ಅರ್ಜಿ ಸಲ್ಲಿಸಬೇಕು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಓಕೆನಾ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಮೊದಲನೇದಾಗಿ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ. ಫ್ರೆಂಡ್ಸ್, ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಂಡು SBI ಅಂತ ಟೈಪ್ ಮಾಡ್ಕೊಂಡ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ SBI bank.in ಅಂತ ಐತಲ್ಲ, ಈ ವೆಬ್ಸೈಟ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಕಸ್ಟಮರ್ ಸಪೋರ್ಟ್ ಅಂಡ್ ಸೇಲ್ಸ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಲೈ ಆನ್ಲೈನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡಿದ್ರೆ ಇಲ್ಲಿ ಅಪ್ಲೈ ನೌ ಅಂದ್ಬಿಟ್ಟು ಬಂದಿರುತ್ತೆ ಯೆಲ್ಲೋ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾವು ಕ್ಲಿಕ್ ಇಯರ್ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಫಾರ್ ಆಲ್ರೆಡಿ ರಿಜಿಸ್ಟರ್ ಕ್ಯಾಂಡಿಡೇಟ್ಸ್ ಅಂತಿದೆ. ಇಲ್ಲಿ ನಾವು ಬಂದು ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಓಕೆನಾ. ನೀವು ಇದೇ ತರ ಮಾಡಿ. ನೋಡೋಣ ಇಲ್ಲಿ ಏನೇನು ಕೊಟ್ಟಿದ್ದಾನೆ ಅಂದ್ಬಿಟ್ಟು. ಈಗ ಬೇಸಿಕ್ ಇನ್ಫಾರ್ಮೇಶನ್ ಕೇಳ್ತಾ ಇದೆ. ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ನಿಮ್ಮ ನೇಮ್ ಹಾಕೊಬೇಕು. SSLC ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ರೀತಿ ನೇಮ್ ಇದೆ ಆ ರೀತಿ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕನ್ಫರ್ಮ್ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಮಿಡಲ್ ನೇಮ್ ಇದ್ರೆ ಮಿಡಲ್ ನೇಮ್ ಹಾಕೊಳ್ಳಿ. ಕನ್ಫರ್ಮ್ ಮಿಡಲ್ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್ ಹಾಕೊಳ್ಳಿ. ಇಲ್ಲಿನೂ ಲಾಸ್ಟ್ ನೇಮ್ ಕೇಳುತ್ತೆ, ಲಾಸ್ಟ್ ನೇಮ್ ಹಾಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಮೇಲೆ ಸ್ಕ್ರೋಲ್ ಮಾಡಿದ್ರೆ ಫುಲ್ ನೇಮ್ ಕೇಳುತ್ತೆ, ಫುಲ್ ನೇಮ್ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಅನ್ನು ಹಾಕೊಳ್ಳಿ. ಕನ್ಫರ್ಮ್ ಮೊಬೈಲ್ ನಂಬರು. ನೆಕ್ಸ್ಟ್ ಆಲ್ಟರ್ನೇಟಿವ್ ನಂಬರ್ ಕೇಳುತ್ತೆ, ಅದನ್ನು ಹಾಕೊಳ್ಳಿ. ಆಮೇಲೆ ಇಮೇಲ್ ID ಕೇಳುತ್ತೆ. ಡೊಮಿನಿಯನ್ ನೇಮ್ಸ್ ಅಂತಿದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇಮೇಲ್ IDನ ನಿಮ್ದು ಯಾವ್ದು ಅಂದ್ಬಿಟ್ಟು ಕೇಳುತ್ತೆ. ಯೋನಾನ, live.com, in.com ಯಾವ್ದು ಅಂದ್ಬಿಟ್ಟು ನೀವು ಹಾಕ್ಕೊಬೇಕು. ಇದು ಹಾಕೊಂಡ್ಮೇಲೆ ಕನ್ಫರ್ಮ್ ಇಮೇಲ್ ಟೈಪ್ ಮಾಡ್ಕೊಬೇಕು. ಆಮೇಲೆ ಸೆಕ್ಯೂರಿಟಿ ಪಿನ್ ಇಲ್ಲಿ ಏನು 5 ಕ್ಯಾಪ್ಚರ್ ಕೊಟ್ಟಿದ್ದಾರೋ ಇದನ್ನ ಹಾಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕೊಡಿ ಫ್ರೆಂಡ್ಸ್. ಇದೇ ರೀತಿ ನೀವು ಮಾಡಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕೊಡಿ. ನೆಕ್ಸ್ಟ್ ಪೇಜಲ್ಲಿ ಬರುತ್ತೆ. ನೆಕ್ಸ್ಟ್ ಪೇಜಲ್ಲಿ ನಾನು ಬರ್ತೀನಿ. ನೆಕ್ಸ್ಟ್ ಇಲ್ಲಿ OTP ವೆರಿಫಿಕೇಶನ್ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ IDಗೆ OTP ಅನ್ನು ಸೆಂಡ್ ಮಾಡ್ಕೊಬೇಕು. ಸೆಂಡ್ ಮಾಡಿ OTP ಅನ್ನು ಆ್ಯಡ್ ಮಾಡ್ಕೊಂಡ್ರೆ OTP ಸೆಂಡ್ ಬರುತ್ತೆ. ಆ್ಯಡ್ ಮಾಡ್ಕೊಂಡು ವೆರಿಫಿಕೇಶನ್ ಮಾಡ್ಕೊಳ್ಳಿ. ಅದೇ ರೀತಿ ಇಮೇಲ್ ID ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ ಇಮೇಲ್ IDಗೆ. OTP ಅನ್ನು ಹಾಕ್ಕೊಂಡು ವೆರಿಫೈ ಮಾಡಿಕೊಂಡು ಇಲ್ಲಿ ಕ್ಯಾಪ್ಚರ್ ಕೊಟ್ಟಿರುತ್ತಾರೆ, ಕ್ಯಾಪ್ಚರ್ ಅನ್ನು ಹಾಕ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡೋಕೆ ಕೇಳುತ್ತೆ. ನೋಡೋಣ ಏನೇನು ಕೇಳಿದಾನಂತ. ಇಲ್ಲಿ ಬಂದು ಸ್ಕ್ಯಾನ್ ಫೋಟೋಗ್ರಫಿ ಆಫ್ ಕ್ಯಾಂಡಿಡೇಟ್ ಅಂತೈತೆ. ಇಲ್ಲಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಗ್ಯಾಲರಿಗೆ ಹೋಗ್ಬಿಟ್ಟು ಯಾವ ಫೋಟೋ ಅಪ್ಲೋಡ್ ಮಾಡಬೇಕು ಆ ಫೋಟೋನ ಅಪ್ಲೋಡ್ ಮಾಡ್ಬೋದು ನೀವು. ನೆಕ್ಸ್ಟ್ ಇಲ್ಲಿ ಲೈವ್ ಕ್ಯಾಪ್ಚರ್ ಇದೆ ಫೋಟೋ. ಲೈವ್ ಕ್ಯಾಪ್ಚರನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಪ್ಚರ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಲ್ಯಾಪ್ಟಾಪು ಇಲ್ಲ ಲ್ಯಾಪ್ಟಾಪ್ ಇದ್ದರೆ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲಾಂದರೆ ನೀವು ಮೊಬೈಲಲ್ಲಿ ಮಾಡೋಂಗಿದ್ರೆ ಮೊಬೈಲಲ್ಲಿ ಮಾಡ್ಬೋದು ಫ್ರೆಂಡ್ಸ್. ಇದನ್ನು ಕ್ಯಾಪ್ಚರನ್ನು ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸಿಗ್ನೇಚರ್ ಕೇಳುತ್ತೆ ಕ್ಯಾಂಡಿಡೇಟ್ದು. ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಗ್ನೇಚರನ್ನು ಅಪ್ಲೋಡ್ ಮಾಡಿಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಕೊಡಿ ಫ್ರೆಂಡ್ಸ್. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇದೇ ಥರ ನೀವು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದು ಡೀಟೇಲ್ಸ್ ಬಗ್ಗೆ ಕೇಳುತ್ತೆ ಫ್ರೆಂಡ್ಸ್. ಬೇಸಿಕ್ ಡೀಟೇಲ್ಸನ್ನು ಹಾಕೋಣ ಬನ್ನಿ. ಇಲ್ಲಿ ಮೊದಲನೇದಾಗಿ ನೋಡೋದಾದ್ರೆ ಬೇಸಿಕ್ ಡೀಟೇಲ್ಸ್ ಅಂತಿದೆ. ಇಲ್ಲಿ ಬಂದು ಸರ್ಕಲ್ ಅಂದರೆ ನೀವು ಯಾವ ಡಿಸ್ಟಿಕ್ಗೆ ನೀವು ಯಾವ ರಾಜ್ಯಕ್ಕೆ ನೀವು ಅಪ್ಲಿಕೇಶನ್ ಆಗ್ತಾ ಇದ್ರೆ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸರ್ಕಲ್ 1 ಸರ್ಕಲ್ 2 ನೋಡೋಣ. ಆಮೇಲೆ ಇಲ್ಲಿ ಬಂದು ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಬೇಕು, ಯಾವ ಸ್ಟೇಟ್ಗೆ ನೀವು ಅಪ್ಲಿಕೇಶನ್ ಆಗ್ತಾ ಇದ್ರೆ ಅಂತ. ಓಕೆನಾ. ಮತ್ತು ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಫಾರ್ ಲ್ಯಾಂಗ್ವೇಜ್ ಫ್ರೀಕ್ವೆನ್ಸಿ ಟೆಸ್ಟ್ ಅಂತಿದೆ. ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಟೆಸ್ಟ್ ಎಕ್ಸಾಮ್ ಬೇಕಂದ್ಬಿಟ್ಟು ಕೇಳ್ತಾ ಇದೆ, ಸೆಲೆಕ್ಟ್ ಮಾಡ್ಕೊಬೇಕು. ಓಕೆನಾ. ಇಲ್ಲಿ ನೆಕ್ಸ್ಟ್ ಬಂದು ಇಲ್ಲಿ ವೃತ್ತಿ ಆದ್ಯತೆ ಅದೇ ಬ್ಲಾಂಕ್ ಹೋಗಿರುತ್ತೆ ಅದು. ಇಲ್ಲಿ ಬಂದು ನೀವು 10 ಅಥವಾ 12ನೇ ತರಗತಿಯ ಅಂಕಪಟ್ಟಿ ಪ್ರಮಾಣವನ್ನು ನಿರ್ದಿಷ್ಟವಾಗಿ ಸ್ಥಳೀಯ ಭಾಷೆಯ
ಅಧ್ಯಯನ ಮಾಡಿದ್ದೀರಾ ಅಂತಿದೆ. ಅಂದರೆ 10ನೇ ತರಗತಿಯನ್ನು ನೀವು ಕನ್ನಡ ಭಾಷೆಯಲ್ಲಿ ಅಧ್ಯಯನ ಮಾಡಿದ್ದೀರಾ ಅಂತಿದೆ. ಎಸ್ ಇದ್ರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಅಂತ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಕ್ಯಾಟಗರಿ ಕೇಳುತ್ತೆ. ಇಲ್ಲಿ ಬಂದು ಜನರಲ್, EWC, OBC, SC ST ಅಂತಿದೆ. ಇಲ್ಲಿ ನಿಮ್ಮ ಕ್ಯಾಟಗರಿ ಯಾವ್ದು ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಇಲ್ಲಿ ಸಬ್ ಕ್ಯಾಸ್ಟ್ ಕೇಳುತ್ತೆ. ನೀವು SC ಆದರೆ ಆದಿ ಕರ್ನಾಟಕ ಅಂತ ಹಾಕ್ಕೊಬೇಕು. OBC ಆದರೆ ನಿಮ್ಗೆ ಯಾವ್ದು ಬರುತ್ತೆ ಅದೇ ಹಾಕ್ಕೊಳ್ಳಿ. ST ಬಂದರೆ ನಿಮ್ಗೆ ಯಾವ ಸಬ್ ಕ್ಯಾಸ್ಟ್ ಬರುತ್ತೆ ಅದು ಹಾಕ್ಕೊಳ್ಳಿ ಫ್ರೆಂಡ್ಸ್. ಅದು ಹಾಕ್ಕೊಂಡಿದ್ದಾದ್ಮೇಲೆ ಇಲ್ಲಿ ಬಂದು ಐ ಕನ್ಫರ್ಮ್ ದಟ್ ಐ ಆಮ್ ಇನ್ ಪ್ರೊಸೆಸಿಂಗ್ ಒಂದು ಸೆಕೆಂಡ್ ಫ್ರೆಂಡ್ಸ್ ವಿಲ್ ಪ್ರೊಡ್ಯೂಸ್ ಇನ್ ಸರ್ಟಿಫಿಕೇಟ್ ಬೇಸ್ಡ್ ಇನ್. ಅಂದರೆ ನೀವು ಫೈನಾನ್ಷಿಯಲ್ ಇದೆಲ್ಲ ಬ್ಲ್ಯಾಂಕೇ ಇರುತ್ತೆ ಫ್ರೆಂಡ್ಸ್, ಓಕೆನಾ. ಇದೇನು ನೀವೇನು ತುಂಬಂಗಿಲ್ಲ. ಇಲ್ಲಿ ಬಂದು ಆರ್ ಯು ಟ್ರೈನ್ಡ್ ಆಫ್ SBI ಅಂತಿದೆ. ಇಲ್ಲಿ ಬಂದು ನೋ ಅಂತ ಕೊಡಿ ಫ್ರೆಂಡ್ಸ್, ಓಕೆನಾ. ನೆಕ್ಸ್ಟ್ ನೋಡೋದಾದರೆ ನೀವು 40% ಅಥವಾ ಅದಕ್ಕಿಂತ ಹೆಚ್ಚಿನ ಮಾನದಂಡದ ಅಂಗವೈಕಲ್ಯ ಹೊಂದಿದ್ದೀರಾ ಅಂತಿದ್ದೆ. ಹೌದಿದ್ರೆ ಹೌದು ಕೊಡಿ, ಇಲ್ಲಾಂದ್ರೆ ಇಲ್ಲ ಅಂತ ಕೊಡಿ ಫ್ರೆಂಡ್ಸ್. ಇಲ್ಲಿ ಇಲ್ಲ ಅಂತ ಕೊಟ್ಟರೆ ಇವೆಲ್ಲ ಬ್ಲಾಂಕ್ ಫಿಲ್ ಆಗೋಗಿರುತ್ತೆ, ಏನು ಟೈಪ್ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ, ಇಲ್ಲೇನು ಕೊಟ್ಟಿದ್ದಾನೆ. ಇಲ್ಲಿ ನಿಮ್ಮ ಪ್ರಬಲ ಬರೆಯುವಿಕೆ ಕೈ ತೊಂದರೆಯಾಗಿದೆ ಅಂತಿದೆ. ಹೌದಿದ್ರೆ ಹೌದು ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ಹೌದು ಎಂದಾದರೆ ಪರೀಕ್ಷೆ ಸಮಯದಲ್ಲಿ ನಿಮಗೆ ಪರಿಹಾರ ಸಮಯ ಬೇಕೇ ಅಂತಿದೆ. ಹೌದಿದ್ರೆ ಹೌದು ಕೊಡಿ. ಇಲ್ಲಿ ನೀವು ಹೌದು ಅಂತ ಕೊಟ್ಟರೆ ಇದನ್ನೆಲ್ಲ ಫಿಲ್ ಮಾಡಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ನೋಡೋಣ ಅದೇ ಥರ. ಇಲ್ಲಿ ಬಂದು ನೀವು RPWBD ಕಾಯ್ದೆ 2016 ಸೆಕ್ಷನ್ 2ಗಳು ವ್ಯಾಖ್ಯಾನದ ಅಡಿಯಲ್ಲಿ ಬರುವ ನಿರ್ದಿಷ್ಟ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿಯೇ ಆಧಾರದ RPWBD ಆಯ್ಕೆ 2016 ಸೆಕ್ಷನ್ 2R ವ್ಯಾಖ್ಯಾನದ ಅಡಿಯಲ್ಲಿ ಬರುವುದಿಲ್ಲವೇ ಅಂತ ಕೊಟ್ಟಿದ್ದಾನೆ. ಇದು ಬಂದು ಇಲ್ಲ ಅಂತ ಹಾಕಿದ್ರೆ ಇವೆಲ್ಲ ಬ್ಲಾಂಕ್ ಎಲ್ಲ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್. ಹೌದು ಅಂತ ಕೊಟ್ಟರೆ ಈ ಬ್ಲಾಂಕ್ ಎಲ್ಲ ನೀವು ಫಿಲ್ ಮಾಡಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ನೋಡೋಣ, ನೀವು ಸೇರಿರುವ ನಿಮ್ಮ ಧರ್ಮದ ಕ್ಯಾಸ್ಟ್ ಬಗ್ಗೆ ಕೇಳುತ್ತೆ. ಕ್ಯಾಸ್ಟನ್ನು ಆಯ್ಕೆ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ನೀವು ಧಾರ್ಮಿಕ ಅಲ್ಪಸಂಖ್ಯಾತ ಸಮುದಾಯ ಸೇರಿದವರೇ ಅಂತಿದೆ. ಅಂದರೆ ನೀವು ಕ್ರಿಶ್ಚಿಯನ್, ಜೈನ್ ಏನಾದ್ರು ಸಮುದಾಯಗಳಿಗೆ ಸೇರಿದ್ದೀರಾ ಅಂತ ಕೇಳುತ್ತೆ. ಹೌದಿದ್ರೆ ಹೌದು ಕೊಡಿ, ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ರಾಷ್ಟ್ರೀಯತೆ ಪೌರತ್ವ ಕೇಳ್ತಾ ಇದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ನೀವು ವಿಧವೆ, ವಿಚ್ಛೇದಿತ ಮಹಿಳೆಯರ ತಮ್ಮ ಗಂಡನಿಂದ ನ್ಯಾಯಾಂಗವಾಗಿ ಬೇರ್ಪಟ್ಟ ಮತ್ತು ಮರು ಮದುವೆಯಾಗಿರುವ ಮಹಿಳೆಯರ ಅಡಿಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದೀರಾ ಅಂತಿದೆ. ಇದು ಇಲ್ಲ ಅಂತ ಕೊಡಿ. ನೀವು ಮಾಜಿ ಸೈನಿಕರ ಬಗ್ಗೆ ಕೇಳುತ್ತೆ, ಎಕ್ಸ್ ಸರ್ವಿಸ್ ಮ್ಯಾನ್ಗಳ ಬಗ್ಗೆ. ಇದನ್ನೆಲ್ಲ ನೀವು ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ ಹೌದು ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ ಫ್ರೆಂಡ್ಸ್, ಇದೆಲ್ಲ ಓಕೆನಾ. ನೆಕ್ಸ್ಟ್ ನೋಡೋಣ, ನೀವು ಈಗಾಗಲೇ SBIನಲ್ಲಿ ಕ್ಲರಿಕಲ್ ಕೇಡರ್ನಲ್ಲಿ ಕೆಲಸ ಮಾಡುತ್ತೀವಿ. SBI ಆಫೀಸಲ್ಲಿ ನೀವು SBI ಬ್ಯಾಂಕಲ್ಲಿ ನೀವು ಸರ್ವಿಸ್ ಮಾಡ್ತಾ ಇದ್ದೀರಾ ಅಂತಿದೆ. ಎಸ್ ಇದ್ರೆ ಎಸ್ ಕೊಡಿ, 3. ಇಲ್ಲಾಂದರೆ ಇಲ್ಲಾಂದರೆ ಇಲ್ಲ ಅಂತ ಕೊಡಿ ಫ್ರೆಂಡ್ಸ್, ಓಕೆನಾ. ನೆಕ್ಸ್ಟ್ ನೋಡೋಣ, ಇಲ್ಲಿ ಪೂರ್ವಭಾವಿ ಪರೀಕ್ಷಾ ಕೇಂದ್ರ ಸೇರುವ ರಾಜ್ಯ, ಕೇಂದ್ರಾಡಳಿತ ಪ್ರದೇಶ ಆದ್ಯತೆ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಬಂದು ನಿಮಗೆ ಆದ್ಯತೆ 1, ಆದ್ಯತೆ 2 ಕೊಟ್ಟಿದ್ದಾನೆ. ಇಲ್ಲಿ ಬಂದು ನೀವು ಯಾವ ರಾಜ್ಯಕ್ಕೆ ಅರ್ಜಿ ಎಕ್ಸಾಮ್ ಸೆಂಟರ್ ಹಾಕ್ಬೇಕು ಅಂದ್ಕೊಂಡಿದ್ದೀರೋ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ರಾಜ್ಯದ ಕೂಡ ಆಟೋಮೆಟಿಕ್ ಅದೇ ತಗೊಳುತ್ತೆ. ಮತ್ತು ಪೂರ್ವ ಆದ್ಯತೆ 1 ಅಂದರೆ ನೀವು ಆ ರಾಜ್ಯದಲ್ಲಿ ಯಾವ ಡಿಸ್ಟಿಕ್ಗೆ ಆಯ್ಕೆ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ತೋರಿಸ್ಕೊಡುತ್ತೆ ಫ್ರೆಂಡ್ಸ್. ಒಂದು ತೋರಿಸ್ಕೊಡ್ತೀನಿ, ಕರ್ನಾಟಕದ ಈಗ ನಿಮಗೆ ಇದೇ ರೀತಿ ನೀವು ಮಾಡಬೇಕು ನೋಡಿ. ಇಲ್ಲಿ ಕರ್ನಾಟಕ ಅಂತ ಇದೆ, ಕರ್ನಾಟಕದ ಕೋಡ್ ಬಂದು 25. ಪೂರ್ವಭಾವಿ ಬಂದು ಆದ್ಯತೆ ಬಂದು ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಅಂತಿದೆ. ಇದರಲ್ಲಿ ನೀವು ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಅದೇ ರೀತಿ 2ನೇ ಆದ್ಯತೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಿಟ್ಟು ಬೇರೆ ಕರ್ನಾಟಕದಲ್ಲೇ ಬೇರೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಸೇಮ್ ಇವೆರಡು ಯಾವ ರೀತಿ ಆ್ಯಡ್ ಮಾಡಿರ್ತೀರ ಅದನ್ನೇ ಇಲ್ಲೇ ಆ್ಯಡ್ ಮಾಡಬೇಕಾಗುತ್ತೆ, ಓಕೆನಾ. ಇಷ್ಟು ಆ್ಯಡ್ ಮಾಡಿ ಫ್ರೆಂಡ್ಸ್. ಇಷ್ಟು ಆ್ಯಡ್ ಮಾಡಿದ್ದಾದ್ಮೇಲೆ ಇಲ್ಲಿ ಬಂದು ಪರೀಕ್ಷೆ ಹಾಜರಾಗುವಾಗ ನಾನು ಈ ಕೆಳಗಿನ ID ಯನ್ನು ತರುವುದು ಉದ್ದೇಶ ಹೊಂದಿದ್ದೇನೆ ಅಂತಿದೆ. ಅಂದರೆ ನೀವು ಪರೀಕ್ಷೆಗೆ ಹೋಗುವಾಗ ID ಪ್ರೂಫ್ಗೆ ಇಲ್ಲೇನಾದರೂ ಆಧಾರ್ ಕಾರ್ಡು, ಇಲ್ಲಾಂದರೆ ಪಾನ್ ಕಾರ್ಡು, DL, ಮತದಾರರ ವೋಟರ್ ID, ಕಾಲೇಜು ಅಥವಾ ಶಾಲಾ ಕಾಲೇಜು ನಿಗದಿತ ಗುರುತಿನ ಚೀಟಿ ಏನಾದರೂ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವು ಡೀಟೇಲ್ಸ್ ಹಾಕಬೇಕಾಗುತ್ತೆ. ಆಧಾರ್ ಕಾರ್ಡ್ ಹಾಕಿದ್ರೆ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ನೋಡೋದಾದರೆ ದಯವಿಟ್ಟು ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆಯು
ಪತ್ರಿಕೆಯ ಮಾಧ್ಯಮವನ್ನು ಸೂಚಿಸುವ ನಿಮಗೆ ಪತ್ರಿಕೆಯನ್ನು ಹೇಗೆ ಲಗತ್ತಿಸಲು ಬಯಸುತ್ತೀರಿ ಅಂತಿದೆ. ಇಲ್ಲಿ ಬಂದು ನಿಮಗೆ ಎಕ್ಸಾಮ್ ಟೆಸ್ಟ್ ಬಂದು ನಿಮಗೆ ಹಿಂದಿ ಇಲ್ಲಾಂದರೆ ಇಂಗ್ಲೀಷ್ ಬೇಕಾ, ಇಂಗ್ಲೀಷ್ ಇಲ್ಲ ಅಂದರೆ ಕನ್ನಡ ಬೇಕಾ ಅಂತ ಕೇಳುತ್ತೆ. ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟ ಆಗುತ್ತೆ ಇದು. ನೆಕ್ಸ್ಟ್ ವೈಯಕ್ತಿಕ ವಿವರ ಕೇಳುತ್ತೆ, ನೋಡೋಣ. ಇಲ್ಲಿ ನಿಮ್ಮ ಹುಟ್ಟಿದ ದಿನಾಂಕವನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಲಿಂಗವನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ನಿಮಗೆ ಅವಳಿ ಸಹೋದರಿ ಇದ್ದಾರೆ ಅಂತ ಇದೆ, ಇದ್ರೆ ಹೌದು ಅಂತ ಹಾಕಬೇಕು, ಇಲ್ಲಾಂದ್ರೆ ಇಲ್ಲ ಅಂತ ಹಾಕಿ. ಇಲ್ಲ ಅಂತ ಹಾಕಿದ್ರೆ ಇವೆಲ್ಲ ಆಟೋಮೆಟಿಕ್ಲಿ ಫಿಲ್ ಆಗೋಗುತ್ತೆ. ಇದೆ ಅವಳಿ ಲಿಂಗ ಇದು ಬಂದು, ಓಕೆನಾ. ನೆಕ್ಸ್ಟ್ ಇಲ್ಲಿ ಬಂದು ಅವಳಿ ಮಕ್ಕಳ ಹೆಸರು ಅಂತಿದೆ, ಅದು ಫಿಲ್ ಆಗೋಗಿರುತ್ತೆ. ಆಮೇಲೆ ಮ್ಯಾರೇಜ್ ಬಗ್ಗೆ ಕೇಳುತ್ತೆ. ನೀವು ಮದುವೆ ಆಗಿದ್ರೆ ವಿವಾಹಿತರು, ಮದುವೆ ಆಗಿಲ್ಲ ಅಂದರೆ ಅವಿವಾಹಿತರು. ನೀವು ಯಾವ್ದು ಬೇಕೋ ಅದು ನಿಮಗೆ ತಕ್ಕ ಹಾಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಬಂದು ನಿಮ್ಮ ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡ್ಕೊಬೇಕು. ಆಧಾರ್ ಪರಿಶೀಲನೆ ಸಮ್ಮತಿ ಹೌದು ಅಂತ ಕೊಡಿ ಫ್ರೆಂಡ್ಸ್, ಓಕೆನಾ. ಇಲ್ಲಾಂದರೆ ಇಲ್ಲ ಅಂತ ಕೊಡಿ. ಆಮೇಲೆ ತಂದೆ ಹೆಸರು, ತಾಯಿ ಹೆಸರು ಮತ್ತು ನಿಮಗೆ ಮದುವೆ ಆಗಿದರೆ ಸಂಗಾತಿ ಹೆಸರು ಹಾಕ್ಕೊಳ್ಳಿ, ಓಕೆನಾ. ಇಷ್ಟಾದಮೇಲೆ ಪತ್ರ ವ್ಯವಹಾರದ ವಿಳಾಸ ಅಂತಿದೆ, ನಿಮ್ಮ ಫುಲ್ ಅಡ್ರೆಸ್ ಆಗಬೇಕು. ನಿಮ್ಮ ಊರು, ಪೋಸ್ಟು, ತಾಲೂಕು, ಡಿಸ್ಟಿಕ್ಕು, ಯಾವ ರಾಜ್ಯ ಎಲ್ಲಾನು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಬಂದು ಜಿಲ್ಲೆ, ನಿಮ್ಮ ಜಿಲ್ಲೆ ಯಾವುದು ಮತ್ತು ರಾಜ್ಯ ಯಾವುದು, ಪಿನ್ ಕೋಡನ್ನು ಎಂಟ್ರಿ ಮಾಡ್ಕೊಬೇಕಾಗುತ್ತೆ, ಆಯಿತಾ. ಆಮೇಲೆ ಶಾಶ್ವತ ವಿಳಾಸ ಸೇಮ್, ಇಲ್ಲಿ ಏನು ಎಂಟ್ರಿ ಮಾಡಿರ್ತೀರ ಅದನ್ನೇ ಇಲ್ಲಿ ನಿಮ್ಮ ವಿಳಾಸ ಕನ್ಫರ್ಮ್ ಒಂದೇ ವಿಳಾಸ ಆಗಿದ್ರೆ ಶಾಶ್ವತ ವಿಳಾಸ ಬಗ್ಗೆ ಅಲ್ಲಿ ಚೆಕ್ ಬಾಕ್ಸ್ ಹತ್ರ ಕ್ಲಿಕ್ ಮಾಡಿ. ಇಲ್ಲಾಂದರೆ ನಿಮ್ಮದು ಬೇರೆ ಮತ್ತೊಂದು ಅಡ್ರೆಸ್ ಇದ್ದರೆ ಅದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್, ಓಕೆನಾ. ಇಲ್ಲಿ ಎಂಟ್ರಿ ಮಾಡಿದಾದ್ಮೇಲೆ GST ಇನ್ವಾಯ್ಸಿಂಗಾಗಿ ವಿಳಾಸವನ್ನು ಆಯ್ಕೆ ಮಾಡಿ ಅಂತಿದೆ. ಇಲ್ಲಿ ನೀವು GST ಏನಾದ್ರು ಕಟ್ತಾ ಇದ್ರೆ ಅದನ್ನ GST ವಿಳಾಸವನ್ನು ಆಯ್ಕೆ ಮಾಡ್ಕೊಬೋದು, ಓಕೆನಾ. ಇಷ್ಟು ಫಿಲ್ ಮಾಡಿದಾದ್ಮೇಲೆ ಅರ್ಜಿ ಶುಲ್ಕ ಮತ್ತು ಮಾಹಿತಿ ಶುಲ್ಕಗಳಂತಿರುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ವಿವರಗಳನ್ನು ಮಾಲೀಕರಿಸಿ ಅಂತಿದೆ ಅಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಉಳಿಸಿ ಮತ್ತು ಮುಂದೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟನ್ನು ಫಿಲ್ ಮಾಡಿ, ಓಕೆನಾ. ನೆಕ್ಸ್ಟ್ ಬಂದು ನಿಮಗೆ ವಿವರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ಬಂದು ನಿಮ್ಮ ಡಿಗ್ರಿ ಡೀಟೇಲ್ಸನ್ನು ಕೇಳುತ್ತೆ, ಓಕೆನಾ. ಬೇಸಿಕ್ ಡೀಟೇಲ್ಸ್, ಕ್ವಾಲಿಫಿಕೇಷನ್ ಬಗ್ಗೆ. ಇಲ್ಲಿ ನೋಡೋದಾದರೆ ಎಕ್ಸಾಮ್ ಪಾಸ್ಡ್ ಅಂತಿದೆ, ಇಲ್ಲಿ ಅಪ್ರೂವ್ಡ್ ಪಾಸ್ಡ್ ಅಂತಿದೆ. ಇಲ್ಲಿ ಬಂದು ನೀವು ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಅಂತ ಕೇಳುತ್ತೆ, ಇಲ್ಲಿ ಪಾಸ್ ಅಂತ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಡಿಗ್ರಿ ಸಬ್ಮಿಟ್ ಸ್ಟ್ರೀಮ್ ಅಂತಿದೆ, ಇಲ್ಲಿ ನೀವು ಬಂದು ಕಾಮರ್ಸ್, ಆರ್ಟ್ಸ್, ಸೈನ್ಸ್, ಅಗ್ರಿಕಲ್ಚರ, ಮ್ಯಾನೇಜ್ಮೆಂಟ್, ಇಂಜಿನಿಯರಿಂಗ್, ಅದರ್ಸ್ ಅಂತಿದೆ. ನೀವು ಯಾವ್ದು ಬೇಕಾದ ಸೆಲೆಕ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ಬಂದು ನಿಮ್ಮ ಕಾಲೇಜ್ ಹೆಸರು ಇಲ್ಲಾಂದರೆ ಯೂನಿವರ್ಸಿಟಿ ಹೆಸರು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಬಂದು, ಆಯಿತಾ. ಇಲ್ಲಿ ಬಂದು ಡೇಟ್ ಆಫ್ ಪಾಸಿಂಗ್ ಅಂತಿದೆ, ನೀವು ಎಷ್ಟನೇ ಇಯರಲ್ಲಿ ಪಾಸ್ ಆಗಿರೋದು ಅಂತ ಕೇಳುತ್ತೆ, ಅದನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ಎಷ್ಟು ಪರ್ಸೆಂಟೇಜ್ ಅಂತ ಬಿಟ್ಟು ಕೇಳುತ್ತೆ ನಿಮ್ಮದು, ಆ ಪರ್ಸೆಂಟೇಜನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದು ಡಿಗ್ರಿನ ನೀವು ಫಸ್ಟ್ ಕ್ಲಾಸಾ ಸೆಕೆಂಡ್ ಕ್ಲಾಸಾ ಅಂತ ಕೇಳುತ್ತೆ, ಇಲ್ಲಾಂದರೆ ಪಾಸ್ ಕ್ಲಾಸಾ ಅಂತ ಕೇಳುತ್ತೆ. ನೀವು ಯಾವ ಒಂದು ಗ್ರೇಡಲ್ಲಿ ನೀವು ಪಾಸ್ ಆಗಿದ್ದೀರಾ ಅಂದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇಷ್ಟು ಸೆಲೆಕ್ಟ್ ಮಾಡಿ. ನೋಡಿ ಫ್ರೆಂಡ್, ಡಿಗ್ರಿ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ದಾದಮೇಲೆ ಇಲ್ಲಿ ಒಂದು ಇಂಟರ್ಗ್ರೇಟೆಡ್ ಡ್ಯೂಯಲ್ ಡಿಗ್ರಿ ಇದ್ದರೆ ಅದ್ರ ಬಗ್ಗೆ ಡೀಟೇಲ್ಸ್ ಫಿಲ್ ಮಾಡ್ಕೊಳ್ಳಿ. ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ಆ್ಯಡ್ ಮಾಡ್ಕೊಳ್ಳಿ ನೀವು ಮಾಡಿದರೆ. ಆಮೇಲೆ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ ಅಂತಿದೆ, ಅದ್ರ ಬಗ್ಗೆನೂ ನೀವೇನಾದ್ರು ಪ್ರೊಫೆಷ್ನಲ್ ಏನಾದರೂ ಮ್ಯಾನೇಜ್ಮೆಂಟ್ ಬಗ್ಗೆ ಏನಾದರೂ ಡಿಗ್ರಿ ಮಾಡಿದರೆ ಅದನ್ನು ಡೀಟೇಲ್ ಫಿಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ಇಲ್ಲಿ ನೀವೇನಾದರೂ ವರ್ಕ್ ಮಾಡ್ತಾ ಇದ್ರೆ ಎಸ್ ಅಂತ ಕೊಟ್ಟರೆ ಇಲ್ಲಿ ಬಂದು ಡೀಟೇಲ್ಸ್ ಶೋ ಆಗುತ್ತೆ ಫ್ರೆಂಡ್ಸ್. ಈ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನೋ ಅಂತ ಕೊಟ್ಟರೆ ಈ ಡೀಟೇಲ್ಸ್ ಎಲ್ಲ ಬ್ಲಾಂಕ್ ಎಲ್ಲ ಕ್ಲೋಸ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಆಮೇಲೆ ಇಲ್ಲಿ ಬಂದು ಅದರ್ ಡೀಟೇಲ್ಸ್ ಅಂತ ಐತಲ್ಲ, ಇಲ್ಲಿ ನೋಡೋದಾದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದು ಅದರ್ ಡೀಟೇಲ್ಸ್ ಅಂತ ಐತಲ್ಲ, ಇಲ್ಲಿ ಬಂದು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತಿದೆ. ಇದು ನಿಮಗೆ ಎಕ್ಸಾಮ್ ಟ್ರೈನಿಂಗ್ ಏನಾದ್ರು ಬೇಕಾಗಿದ್ರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ಇಲ್ಲಿ ಸ್ಟೇಟ್ ಕೋಡ್ ಅದೇ ತಗೊಳುತ್ತೆ, ಮತ್ತು ಪ್ರೀ ಎಕ್ಸಾಮಿನೇಷನ್ ಕೋಡ್ ಸೆಲೆಕ್ಟ್ ಮಾಡಿ ಅಂತ ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಷ್ಟ ಆಗೋದ್ಮೇಲೆ ನೋಡಿ ಯಾವುದಾದ್ರೂ ಒಂದು ಹಾಕಿ ತೋರಿಸ್ತೀನಿ, ಕರ್ನಾಟಕನೇ ಹಾಕ್ತೀನಿ. ಇಲ್ಲಿ ಬಂದು ನಿಮಗೆ ಯಾವ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕು, ಯಾವ ಡಿಸ್ಟಿಕ್ಗೆ ಬೇಕು ಅಂದ್ಬಿಟ್ಟು ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಇಲ್ಲಿ ನಾನು ನೋ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಲ್ಯಾಂಗ್ವೇಜ್ ನೋ ಅಂತ ಐತೆ, ಇದನ್ನು ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಲ್ಯಾಂಗ್ವೇಜ್ ಅಂತ ಕೊಟ್ಟಿದಾರಲ್ಲ, ಇಲ್ಲಿ ಬಂದು ಕನ್ನಡ ಅಂತ ಮದರ್ ಲ್ಯಾಂಗ್ವೇಜ್ ಆ್ಯಡ್ ಆಗಿದೆ ಎಕ್ಸಾಮ್ಗೂ. ಇಲ್ಲಿ ಬಂದು ರೀಡ್ ರೈಟ್ ಸ್ಪೀಕ್ ಅಂತ ಐತಲ್ಲ,
ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಮೂರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇನ್ನೂ 3 ಬಾಕ್ಸ್ಗಳು ಕೊಟ್ಟಿದ್ದಾರಲ್ಲ, ಇಲ್ಲಿ ಒಂದು ಇಂಗ್ಲೀಷ್ ಹಾಕ್ಕೊಳ್ಳಿ. ಇಂಗ್ಲೀಷ್ ಬಂದರೆ ಇಂಗ್ಲೀಷ್ ಮಾತನಾಡೋಕ್ಕೂ ಬರೆಯೋಕ್ಕೆ ಮತ್ತು ರೀಡ್ ಮಾಡೋಕ್ಕೆ, ಮಾತನಾಡಲು ಬರೆಯೋಕ್ಕೆ ಬಂದರೆ ನೀವು ಈ 3 ಚೆಕ್ ಬಾಕ್ಸನ್ನು ಹಾಕ್ಕೊಳ್ಳಿ. ಆಮೇಲೆ ಹಿಂದಿನೂ ಹಾಕ್ಕೊಳ್ಳಿ. ನಿಮಗೆ ಯಾವ ಭಾಷೆ 3 ಭಾಷೆ ಬರುತ್ತೋ ಅದನ್ನೆಲ್ಲ ಹಾಕ್ಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ವ್ಯಾಲಿಡ್ ಯುವರ್ ಡೀಟೇಲ್ಸ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಕ್ಸಸ್ಫುಲಿ ಅಂತ ಬರುತ್ತೆ. ಆಮೇಲೆ ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಬಂದು ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ನೋಡ್ಕೊಬೇಕಾಗುತ್ತೆ. ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಐತಾ ಇಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಒಂದ್ಸರಿ ಸಬ್ಮಿಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಎಡಿಟ್ ಮಾಡೋಕ್ಕೆ ಆಗಲ್ಲ. ಎಲ್ಲ ಡೀಟೇಲ್ಸು ಒಮ್ಮೆ ಪೂರ್ತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಕೆಳಗಡೆ ಡಿಕ್ಲರೇಷನ್ ಅಂತ ಐತಲ್ಲ, ಇಲ್ಲಿ ಬಂದು 3 ಬಾಕ್ಸ್ನು ಡಿಕ್ಲರೇಷನ್ ಟಿಕ್ ಮಾರ್ಕ್ ಮಾಡ್ಕೊಬೇಕು. ಓಕೆನಾ? ಸರಿ, 3 ಬಾಕ್ಸ್ ಟಿಕ್ ಮಾಡ್ಕೊಬೇಕಾಗುತ್ತೆ. ಟಿಕ್ ಮಾಡ್ಕೊಂಡು ಇಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಕನ್ಫರ್ಮ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಒಂದ್ಸರಿ ಎಲ್ಲ ಅಪ್ಲಿಕೇಶನ್ ಪ್ರಿವ್ಯೂ ನೋಡ್ಕೊಂಡ್ಬಿಟ್ಟು ಕನ್ಫರ್ಮ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಓಕೆನಾ? ಫೈನಲ್ ಕನ್ಫರ್ಮೇಷನ್ ಯು ಆರ್ ಶ್ಯೂರ್ ಟು ಕಂಟಿನ್ಯೂ ಅಂತಿದೆ. ಓಕೆ ಅಂದ್ಕೊಟ್ರೆ ನೋಡಿ, ಇಲ್ಲಿ ಬಂದು ಅಪ್ಲೋಡ್ ಕೇಳುತ್ತೆ. ಇಲ್ಲಿ ಬಂದು ನಿಮ್ಮ ಲೆಫ್ಟ್ ಥಂಬ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಥಂಬ್ ಮಾಡ್ಕೊಬೇಕು. ಮತ್ತು ಹ್ಯಾಂಡ್ ರೈಟ್ ಡಿಕ್ಲರೇಷನ್ ಅಂತಿದೆ. ಇದನ್ನು ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇದೇ ಥರ ನೀವು ನಿಮ್ಮ ಕೈ ಬರವಣಿಗೆಯಿಂದ ವೈಟ್ ಪೇಪರಲ್ಲಿ ಬರೆದು ಅದನ್ನು ಫೋಟೋ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾನು ಇದು ಹ್ಯಾಂಡ್ ರೈಟ್ ಡಿಕ್ಲರೇಷನ್ ಬಂದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಬಂದು ಇಲ್ಲಿ ಸೆಕ್ಯೂರಿಟಿ ಪಿನ್ನನ್ನು ಹಾಕ್ಕೊಂಡು ಸೇವ್ ಆನ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಕೊಡಿ ಫ್ರೆಂಡ್ಸ್. ಇಲ್ಲಿ ಬಂದು ಮತ್ತೊಮ್ಮೆ ಸಾರಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಆಗಿಬಿಟ್ಟು ನಿಮಗೆ ಮೆಸೇಜ್ ಬರುತ್ತೆ. ಓಕೆನಾ? ಇಷ್ಟಾಗಿರುತ್ತೆ ಫ್ರೆಂಡ್ಸ್ ಇದು ಅಪ್ಲಿಕೇಶನ್ ಹಾಕೋದು. ಆಮೇಲೆ OBC ಜನರಲ್ ಕ್ಯಾಟಗರಿ ಅವ್ರಿಗಾಗಿದ್ದರೆ ಫೀಸ್ ಅನ್ವಯ ಆಗುತ್ತೆ. ಓಕೆನಾ? ಫೀಸನ್ನು ಪೇಮೆಂಟ್ ಮಾಡ್ಕೊಬೇಕಾಗುತ್ತೆ. ಅದು ಹೇಗಂದರೆ UPI ಮೂಲಕ ಮತ್ತು ನೆಟ್ ಬ್ಯಾಂಕಿಂಗ್ ಮೂಲಕ ನೀವು, ಇಲ್ಲಾಂದರೆ ಡೆಬಿಟ್ ಕಾರ್ಡ್ ಮೂಲಕ ನೀವು ಫೀಸ್ ಕಟ್ಟಬೇಕಾಗುತ್ತೆ. ಓಕೆನಾ? SC ST ವರ್ಗಾಗಿ ಆದರೆ ಶುಲ್ಕ ವಿನಾಯಿತಿ ಇರುತ್ತೆ ಫ್ರೆಂಡ್ಸ್. ಈ ರೀತಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಸೇಲ್ಸ್ ಜಾಬ್ಗೆ ಅಪ್ಲಿಕೇಶನ್ ಹಾಕೋದು. ಇದೇ ಥರ ನೀವು ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಅಪ್ಲಿಕೇಶನ್ ಹಾಕಿ ಫ್ರೆಂಡ್ಸ್. ಇದು ಯಾವುದೇ ಎಡಿಟ್ ಆಪ್ಷನ್ ಬಿಡೋದಿಲ್ಲ ಇವರು. ಓಕೆನಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ಏನಾದರೂ ಹೆಲ್ಪ್ ಬೇಕಾಗಿದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.